ಎಸ್ ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ. ಓಕೆ, ಬಹಳ ಸಿಂಪಲ್ ಕ್ವಶನ್ ಇದೆ. ವಿ ಅರೈವ್ಡ್ ಡ್ಯಾಶ್ ದ ಏರ್ಪೋರ್ಟ್ ಅಂತ ಇದೆ. ಇಲ್ಲಿ ಏನಿದಾವ್ರಿಪ್ಪ ಆಪ್ಷನ್ಗಳು ಅಂತಂತಂದ್ರೆ ಇನ್ ಇದೆ, ಅಟ್ ಇದೆ, ಆನ್ ಇದೆ. ನಮಗ್ ಒಂದು ಗೊತ್ತಿರಬೇಕು ಏನು ಒಂದು ಬಂದಿದೆ, ಎಲ್ಲಾರ ಬಂದಿದ್ರಿ ಅಂತಂದ್ರೆ. ಓಕೆ, ಅರೈವ್ಡ್ ಅಂತ ಬಂತಂತ ತಿಳ್ಕೊರಿ. ಇದರಲ್ಲಿ ನಾವು ಏನ್ ಮಾಡ್ಬೇಕ್ರಿ ವಿದ್ಯಾರ್ಥಿಗಳೇ ಅಂತಂತಂದ್ರೆ ಒಂದು ತಿಳ್ಕೊಬೇಕು. ಎಲ್ಲಿ ಬಳಸ್ತೇನ್ರಿಪ್ಪ ಅಂದ್ರೆ ಯಾವ್ದರ ಒಂದು ನೀವು ಸಿಟೀಸ್ಗೆ, ಓಕೆ, ಅಥವಾ ಕಂಟ್ರೀಸ್ಗೆ ಬಂದ್ರೆ ನಾವ್ ಏನ್ ಮಾಡ್ತೇವ್ರಿ ಅದನ್ನ ಇನ್ ಅಂತ ಬಳಸ್ತೀವಿ ಇಲ್ಲಿ. ಸೊ ಇದೇ ಒಂದು ಅಟ್ ನ ಒಂದು ಸ್ಪೆಸಿಫಿಕ್ ಸ್ಪೇಸ್ ಇದ್ರೆ ಬಳಸ್ತೇವೆ ನಾವು. ಏನ್ ಮಾಡ್ತೇವ್ರಿ, ಒಂದು ಸ್ಪೆಸಿಫಿಕ್ ಪ್ಲೇಸ್ಗಳಿಗೆ ಏನ್ ಮಾಡ್ತೇವ್ರಿ, ಅಟ್ ಅನ್ನ ಬಳಸ್ತೀನಿ ನಾನು. ಓಕೆ, ಈಗ ನೋಡ್ರಿ, ಹಾಗಾದ್ರೆ ಆನ್ ಅನ್ನಂಕ್ರಿ ಮೇಲೆ ಬಳಸ್ತೀನಿ, ಇದು ಬರೋದೇ ಇಲ್ಲ. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಈ ಅರೈವ್ಡ್ ಇನ್ ಅಥವಾ ಒಂದು ಸಿಟಿ ಅಥವಾ ಕಂಟ್ರಿಗೆ ಬಂದ್ರೆ ಇನ್ ಬಳಸಬೇಕು. ಅಟ್ ಅಂತ ಬಂದ್ರೆ ಒಂದು ಸ್ಪೆಸಿಫಿಕ್ ಪ್ಲೇಸ್ ಇತ್ತು ಅಂತಂದ್ರೆ. ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಏರ್ಪೋರ್ಟ್ ಅಂತ ಇದೆ. ಇದೇನಾಗಿದೆ ಈಗ, ಇದೇನಾಗಿದೆ, ಇದು ಒಂದು ಸ್ಪೆಸಿಫಿಕ್ ಪ್ಲೇಸ್ ಆಗಿದೆ. ಸೊ ಹಾಗಾಗಿ ವಿದ್ಯಾರ್ಥಿಗಳೇ ನಾವ್ ಇಲ್ಲಿ ಏನ್ ಬಳಸಬೇಕಾಗ್ತದೆ, ನಾವಿಲ್ಲಿ ಅಟ್ ಅನ್ನ ಬಳಸಬೇಕು. ಒಂದು ನೆನ್ಪಿಟ್ಕೋರಿ, ಇನ್ ಅನ್ನ ನಾವು ಸಿಟಿ ಮತ್ತು ಕಂಟ್ರೀಸ್ ಗಳಿಗೆ ಬಳಸ್ತಾ ಇರ್ತೀವಿ, ಅಟ್ ಅನ್ನ ಒಂದು ಸ್ಪೆಸಿಫಿಕ್ ಪ್ಲೇಸ್ ಬಳಸ್ತಾ ಇರ್ತೀವಿ. ಇಲ್ಲಿ ಏರ್ಪೋರ್ಟ್ ಅನ್ನೋದು ಒಂದು ಸ್ಪೆಸಿಫಿಕ್ ಪ್ಲೇಸ್ ಆಗಿದೆ. ಅದಕ್ಕೆ ವಿ ಅರೈವ್ಡ್ ಅಟ್ ದ ಏರ್ಪೋರ್ಟ್ ಅಂತ ಆಗುತ್ತೆ. ಗೊತ್ತಾಯ್ತಲ್ಲ?